ನೋಡುವ ಕಮಲಪ್ಪ, ಆಗೋದ ಆಗಿ ಹೋಗೈತಿ. ಮದುವೆ ಅಂತೂ ಆಗಿ ಬಂದಾನ. ನಡಿ ಮನೆ ಒಳಗೆ ತುಂಬಿಸ್ಕೊ. ಇನ್ನೇನು ಮಾಡೋಕ್ಕಾಕತಿ? ಕಾಲಾಗ ಇಬ್ಬರದು ಮಕ್ಕಳದ ಮದುವೆ ಐತಿ. ಈಗ ನಾವು ಅವ್ರನ್ನ ಹೊರಗೆ ಹಾಕಿರ ನಮ್ದ ಮರ್ಯಾದೆ ಹೋಗ್ತತಿ. ನಡಿ ಒಳಗೆ ಹೋಗೋನು, ನಡಿ. ಅಲ್ಲ ಅತಿ, ಏನು ಹೇಳಕತ್ತೀರಿ ನೀವು? ಇವ್ರನ್ನ ಮನೆ ಒಳಗೆ ತುಂಬಿಸ್ಕೋಬೇಕಾ? ಅದು ಆಗದಿರೋ ಮಾತು. ನಾನು ಅವನ್ನ ಕ್ಷಮಿಸಂಗಿಲ್ಲ. ನಾನು ಅವನ ಮನೆ ಒಳಗೆ ಕರ್ಕೊಂಗಿಲ್ಲ. ಅವ ನನಗೆ ಮೋಸ ಮಾಡ್ಯಾನ. ಇಷ್ಟು ವರ್ಷ ಅವನ ಸಾಕಿ ಸಲಿ ಎಲ್ಲ ಮಾಡಿದ್ರೂ ಒಂದು ಮಾತು ಏನಾಗಿ ಕೇಳಬೇಕಂತ ಅನಿಸಲಿಲ್ಲ ಅವನಿಗೆ. ಅವ್ನು ಹೆಂಗೆ ನನ್ನ ಮನೆ ಒಳಗೆ ತುಂಬಿಸ್ಕೊಳ್ಳಿ? ನಾನು ಸತ್ರ ಅವನ ಜೊತೆ ಮಾತಾಡಂಗಿಲ್ಲ, ಅವನ ಮುಖ ನೋಡಂಗಿಲ್ಲ. ನೀ ಮಾತಾಡ್ತಿದ್ರು ಪರವಾಗಿಲ್ಲ, ಇದನ್ನು ಮಾಡಿದ್ರು ಪರವಾಗಿಲ್ಲ. ಓನ್ಯಾಗಿನ ಮಂದೆಲ್ಲ ಚೀತು ಆಗೋಕಿನ ಮುಂಚೆ ಅವನ ಮನೆ ಒಳಗೆ ಸೇರಿಸು. ಇವ್ರದ್ದು ಮದುವೆ ಆದ್ಮೇಲೆ ಅವ್ರಿಗೆ ಬೇಕಾರೆ ಆಕೆ ಕಾಳ ಹಾಕಕ್ಕೆ ಬರ್ತತಿ. ಹಾಂ, ಹೌದು ಅಮ್ಮ, ಹಂಗೆ ಮಾಡು. ಯಾಕಂದ್ರೆ ಈಗ ಅವನು ಮದುವೆಯಾಗಿ ಬಂದಾನ. ರವಿ, ಈ ರೀತಿ ಮಾಡಬಾರ್ದಾಗಿತ್ತು. ಈಗೇನು ಮಾಡೋಕ್ಕಾಗಂಗಿಲ್ಲ. ಮದುವೆಯಾಗಿ ಬಂದಾನ ಮ್ಯಾಗ ಮನೆ ತುಂಬಿಸ್ಕೋದು ನಾವು ಮಾಡಬೇಕಾಗಿರೋದೊಂದು ಅನಿವಾರ್ಯತೆ ಐತಿ. ನಾವೀಗ ಮನೆ ಒಳಗೆ ತುಂಬಿಸ್ಕೊಳ್ಳೋನು. ನಡಿ ಅಮ್ಮ. ನೀವೆಲ್ಲ ಇಷ್ಟು ಹೇಳತ್ತಾರಂತೇಳಿ ಒಪ್ಕೊಂಡು ಅವ್ನ ಮನೆವರೆಗೆ ಕರ್ಕೊಳಕತ್ತಾನ. ಅದನ್ನ ಅವನು ದುರುಪಯೋಗ ಪಡಿಸ್ಕೋಂಗಿಲ್ಲ. ನಾನು ಅವಂಗೆ ಯಾವಾಗ ಪಾಠ ಕಲಿಸ್ಬೇಕು ಅವಾಗ ಕಲಿಸ್ತೇನೆ. ಆದರೆ ಅವನ ಜೊತೆ ಮಾತಾಡೋಂಗಿಲ್ಲ, ನನ್ನ ಮುಖ ನೋಡೋಂಗಿಲ್ಲ ಅಷ್ಟೇ. ಇದಕ್ಕೆ ಅವ್ಗೆ ಒಪ್ಪಿಗೆ ಇದ್ರೆ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಒಳಗೆ ಹೋಗ್ತೀನಿ. ಏನಾರೋ ಮನೆ ಯಾರಾದರೂ ಬಿಸ್ಕೋರಿ, ಏನಾದರೂ ಮಾಡ್ಕೊರಿ. ಹೇಳಿದ ಕೇಳಿಸ್ತು ರವಿ? ಹ್ಞೂ ಅಕ್ಕ, ಆಯಿತು, ಹಾಗೆ ಆಗಲಿ. ನಿಮ್ಮ ಮದುವೆ ಐತಿ, ನಿಮ್ಮ ಮದುವೆಗೆ ನಿಂತು ಓಡಾಡಕ್ಕಂತ ಬಂದೇನಿ. ನಿಂತ ಓಡಾಡಿ ಹೋಗ್ತೀನಿ. ಅವನು ಹ್ಞೂ ಅಂದನ್ಬೆ. ನಡಿ ಹೋಗೋನೊಳಗೆ. ಏ ಹಾಳ ಸಫಿ, ನೀನು ನಮ್ಮ ಮನೆ ನಮ್ಮ ಶತ್ರುಗಳನ್ನ ಮದುವೆ ಯಾಕೆ ಬಂದಿದ್ದಿ? ನಿನಗೇನು ಬಂದಿತ್ತ ರೋಗ? ಹೇಳಿದ್ರ ಯಾವಂಗಾರ ಕೊಟ್ಟ ಮದುವೆ ಮಾಡಿಸ್ತಿದ್ನಿ. ನೀನು ಸಾಲಿ ನೆಟ್ ಕಲಿಯಾಕತ್ತಿದ್ದಿ ಅಂತ ಸಾಲಿಗೆ ಕಳ್ಸಿದ್ರ ಪ್ರೀತಿ ಪಿರುತಿ ಗಿರುತಿ ಅಂತ ಹೇಳಿ ಈ ಊರ ಮನೆ ಹುಡುಗನ ಮದುವೆ ಆಗಿದೆಯೇನ? ಮದುವೆ ಆಗಿದೆ. ಹಾಂ, ಅಯ್ಯೋ ಅಪ್ಪ, ಅದು ನಾನು ಇವ್ರನ್ನ ತುಂಬ ಪ್ರೀತಿ ಮಾಡಕತ್ತಿದ್ದೆ ಅಪ್ಪ. ನಿಮ್ಗೆ ಹೇಳ್ಬೇಕು ಅನ್ಕೊನಿ, ನೀವು ಒಪ್ಕೋತಾರ ಇಲ್ಲ ಅಂತ ಹೇಳಿ ನಾನು ಅವ್ರನ್ನ ಮದುವೆ ಆಗ್ಬೇಕಾಗಿ ಬಂತಪ್ಪ. ನನ್ನ ಕ್ಷಮಿಸ್ಬೇಡಪ್ಪ. ನಿನ್ನನ್ನು ಹೆಂಗೆ ಸುಮ್ಮನೆ ಬಿಡ್ತಾನೆ? ಇಲ್ಲ ನೀನು ಸಾಯ್ಬೇಕು, ಇಲ್ಲ ನಾನು ಸಾಯ್ಬೇಕು. ಇಬ್ಬರಾಗ ಒಬ್ರು ಸಾಯ್ಬೇಕು ಅಷ್ಟೇ. ಈಗ ಇವ್ರ ಮಗಳ ಐತಿ? ಅಯ್ಯೋ ದೇವ್ರ, ನಮಗೆ ಆಗ್ತಿರೋ ಅವ್ನ ಮಗಳ ತಂದ ಮದುವೆ ಮಾಡ್ಕೊಂಬಂದೇನೋ ಹಾಳಾಗವನ. ಏ ಕಮಲ್ವಾ, ಅವ್ನ ಮನೆ ಒಳಗೆ ಸೇರಿಸ್ಬೇಡ. ಅವ್ನು ಇಟ್ಟಿಂದ ಹೊರಗೆ ತಪ್ಪವನ ಎಲ್ಲಾರ ಹೋಗಿ ಸಾಯಿ ಹಾಳಾಗ ಬಿದ್ದು. ಅಯ್ಯೋ ಅಂಕಲ್, ನಾನು ಹೇಳೋ ಮಾತನ್ನ ಕೇಳ್ರಿ. ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡೇರಿ? ಹಾಳಾದ ನನ್ನ ಮಗನ, ನನ್ನ ಮಗಳಿಗೆ ಮೋಸ ಮಾಡಿ ಮದುವೆ ಆಗಿ ಬಂದಿದ್ದೇನ? ನೀನು ಮಾತ್ರ ಇವತ್ತು ನಾನು ಸುಮ್ಮನೆ ಬಿಡಂಗಿಲ್ಲೋ, ಸುಮ್ಮನೆ ಬಿಡಂಗಿಲ್ಲ. ಸುಮ್ಮನೆ ಬಿಡು ಮಾತಾ ಅಲ್ಲ ಅದು. ಹಾಂ, ನಿಮ್ಮ ಮನೆಯವ್ರನ್ನ ಕಂಡ್ರೆ ನಮಗೆ ಆಗಂಗಿಲ್ಲ. ಅಂಥದ್ರಾಗ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನೀನು. ಹಾಂ, ಅದು ಎಷ್ಟು ಧೈರ್ಯ ಇರ್ಬೇಕು ನಿನಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರಾಕ? ಅಪ್ಪ, ನಂದ ತಪ್ಪಪ್ಪ, ಅವ್ರದ್ದೇನು ತಪ್ಪಿಲ್ಲ. ನಾನು ಅವ್ರನ್ನ ಪ್ರೀತಿ ಮಾಡತ್ತಿದ್ನಿ. ನಾನು ಹೋಗಿ ಅವ್ರು ಹೇಳಿರೋದು ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡತ್ತೇನೆ ಅಂತ ಹೇಳಿ. ಪಾಪ ನಾನು ಹೇಳಿದ ತಕ್ಷಣ ಅವರು ಒಪ್ಕೊಂಡು ನನ್ನನ್ನು ಪ್ರೀತಿ ಮಾಡಿ ನನ್ನ ಜೊತೆ ಮದುವೆ ಆಗಿದ್ದಾರೆ. ನನಗೆ ಮೋಸ ಮಾಡಿಲ್ಲ. ಅವ್ರಿಗಿಂತ ನಾನು ದೊಡ್ಡವಳಾಗಿದ್ದರು ಅವರು ನನಗಿಂತ ನೀ ದೊಡ್ಡಾಗಿದ್ದೀನಿ, ಸೀನಿಯರ್ ನಡಿ ಅಂತ ಕೆಲಸ ನನಗೆ ಕಳಿಸ್ಲಿಲ್ಲ. ಆದ್ರೂ ಅವರು ನನ್ನ ಪ್ರೀತಿ ಮಾಡಿ ನನ್ನ ಮದುವೆ ಆಗಿದ್ದಾರೆ. ಮೋಸ ಅಂತೂ ಮಾಡಿಲ್ಲ. ಆದರೆ ನೀವು ಯಾಕಪ್ಪ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಿ? ನಿಮಗೆ ನಾನು ಬ್ಯಾಡ ಅಂದರೆ ಇಲ್ಲಿಂದ ನೀನು ಹೊರಟೋಗು. ಆದ್ರೆ ನನಗೆ ಇವ್ರು ಬೇಕಷ್ಟೆ. ನಾನು ಇವ್ರ ಜೊತೆ ಜೀವನ ಮಾಡ್ಬೇಕಂತ ಹೇಳಿ ಮದುವೆ ಆಗಿ ಬಂದಿರೋದು. ಹಾಳಾದಾಗೆ ನಿನಗೆ ಊರಾಗ ಬೇರೆ ಯಾವ ಗಣಸು ಸಿಗ್ಲಿಲ್ಲನ? ಇವ ಸಿಕ್ಕೇನ? ಹಾಂ, ಇಷ್ಟೆಲ್ಲ ದೊಡ್ಡ ಊರೈತಿ. ಈ ಊರ್ಯಾಗ ಈ ಹಾಳಾದ ಮನಿಂದ ಇವನ ಸಿಕ್ಕಾನೆ ನಿನಗೆ? ಹಲ್ಕಟ್ಟ ನಾಯಿ ಅಂತಾಕಿನ ಬಾಯಲ್ಲಿ ನಿನ್ನ ಮಾಡ್ತಾನೆ ಬಾರ ಇಲ್ಲಿ. ಅಯ್ಯೋ ಅಪ್ಪ, ನಾನು ಹೇಳೋ ಮಾತು ಸ್ವಲ್ಪ ಕೇಳಪ್ಪ. ನಾನು ಹೇಳೋ ಮಾತು ಸ್ವಲ್ಪ ಕೇಳು. ಕೇಳ್ದನ ಯಾಕೆ ಹಿಂಗೆ ಮಾಡಕತ್ತಿದ್ದೀನಿ ನೀನು? ಹೌದು ಅಂಕಲ್, ಒಂದು ಇಡ ಆಕೆ ಏನು ಹೇಳ್ತಾಳೆ ಅದನ್ನ ಕೇಳ್ರಿ. ಆಮೇಲೆ ನೀವು ಬೇಕಿದ್ರೆ ಚಾಕೋ ಬೇಕಿದ್ರೆ ಚುಚ್ಚ್ರಿ. ಆಕೆಗೆ ಅಷ್ಟೇ ಯಾಕ, ನನಗೂ ಚುಚ್ಚ್ರಿ, ನಾನು ಚುಚ್ಚಿಸ್ಕೋತಾನೆ. ಏನು ಹೇಳಿ ಸಾಯಿ? ಅಪ್ಪ, ನಾನು ಅವನ್ನ ಬೇಕಂತ ಮದುವೆ ಆಗಿಲ್ಲಪ್ಪ. ಅವರು ಅಮ್ಮಂಗೆ ಕಷ್ಟ ಕೊಟ್ಟಿರೋದನ್ನ ನೋಡಿದನ, ನಿನಗೆ ಗಿಡ ಕಟ್ಟಾಕಿ ಕಷ್ಟ ಕೊಟ್ಟಿರೋದನ್ನ ನೋಡಿದನ. ಅದಕ್ಕಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕಲ್ಲ. ಅವ್ರಿಗೆ ಹೆಂಗೆ ಶಿಕ್ಷೆ ಕೊಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಅವ್ರ ಮನೆಗೆ ನಾನು ಯಾವ ರೂಪದಾಗ ಹೋಗ್ಬೇಕಂತ ನನಗೆ ಗೊತ್ತಾಗಲಿಲ್ಲಪ್ಪ. ಅದಕ್ಕಾಗಿ ಅವನ ಪ್ರೀತಿ ಮಾಡೋ ಹಂಗೆ ನಾಟಕ ಆಡಿ ಅವನ ಮದುವೆ ಆಗಿ ನಾನು ಈ ಮನೆಗೆ ಬಂದ ಅವ್ರಿಗೆ ನರ್ಕ ತೋರ್ಸಕ್ಕಂತ ಬಂದಿನಪ್ಪ. ನಿಮ್ಮ ಈ ಒಂದು ಕೋಪನ, ನಿಮ್ಮ ದ್ವೇಷನ ನಾನು ಈಡೇರ್ಸಕ್ಕೆ ಅವ್ರ ಮನೆಗೆ ಬಂದಿನಪ್ಪ. ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲಪ್ಪ. ಅವನ ಮೇಲೆ ನನಗೆ ಯಾವುದೇ ರೀತಿಯಾದ ಪ್ರೀತಿ ಅನ್ನೋದು ಇಲ್ಲಪ್ಪ. ಏನು ಹೇಳಾಕತ್ತಿದ್ದಿ ನೀನು? ಕರೆನ ಹೇಳಾಕತ್ತಿದ್ದಿ? ಅಲ್ಲ ಮಗಳ, ಅದ್ರ ಸಲುವಾಗಿ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡಿಲ್ಲ. ಅವ್ನ ಮದುವೆ ಆಗಿ ಅವನ ಜೊತೆ ನೀನು ಇರಬೇಕಲ್ಲ. ಆದ್ರೆ ಅವ್ನು ಒಳ್ಳೆಯವನಪ್ಪ. ನಾ ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ತೇನೆ. ನಿಂಗೆ ಕಮಲವಕ್ಕ ಅಂದ್ರೆ ಇಷ್ಟ ಅಲ್ಲ? ಹಾಂ, ಅವ್ರನ್ನ ನೀನು ದೇವ್ರ ಸ್ಥಾನದಾಗ ಇಡ್ತಾನೆ ಅಂತಿಕೆ ಸಂತಿದ್ದಿಲ್ಲ. ಅದಕ್ಕಾಗಿ ನಾನು ನೋಡಿ ಅವ್ರ ಮಗನ ಮದುವೆ ಆಗಿರೋದಪ್ಪ. ಅವನು ತುಂಬ ಒಳ್ಳೆಯವನಪ್ಪ.
ಅದಕ್ಕಾಗಿ ಎಷ್ಟೇ ಮಾಡಿದ್ರು ಅವ್ರು ಒಳ್ಳೆಯವರಲ್ವಾ, ಒಳ್ಳೆಯವ್ರನ್ನ ಒಳ್ಳೇದು ಮಾಡೋಣ ಅಂತೇಳಿ ನಾನು ಅವ್ರನ್ನ ಮದುವೆಗೆ. ಆದರೆ ಉಳಿದವ್ರಿಗೆ ನಾವು ಕಾಟ ಕೊಡಬೇಕಲ್ವಾಪ್ಪ, ಅದಕ್ಕಾಗಿ ಅವ್ರಿಗೆಲ್ಲ ಕಾಟ ಕೊಟ್ಟರೆ ಯಾವ ರೀತಿ ಕೊಡಬೇಕು ಅಂಥೇಳಿ ಯೋಚನೆ ಮಾಡ್ಕೊಂಡು ಅವ್ರನ್ನ ಪ್ರೀತಿ ಮಾಡಿ ಮದುವೆಯಾಗಿ ನಿಮ್ಮ ದ್ವೇಷನ ನಾನು ಸಂಪೂರ್ಣ ಮಾಡೋಕೆ ಅವ್ರ ಮನೆಗೆ ನಾನು ಕಾಲಿಡಾತನಪ್ಪ. ಅದನ್ನು ಬಿಟ್ಟು ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಿ? ನೀನು ಇಷ್ಟೊಂದು ಕೋಪ ಮಾಡ್ಕೋಬೇಡಪ್ಪ. ಅಯ್ಯೋ ನನ್ನ ಮಗಳ, ಹೌದನ? ನೀನು ಇಷ್ಟೆಲ್ಲ ಯೋಚನೆ ಮಾಡಿದಿ, ನನಗದು ಗೊತ್ತೇ ಆಗಿಲ್ಲ ಮಗಳ. ನಾನು ಸಿಟ್ನ್ಯಾಗ ನಿನಗೆ ಒಂದೆರಡು ಮಾತು ಅಂದ್ಬಿಟ್ನಿ. ನನ್ನ ಕ್ಷಮಿಸ್ಬಿಡು ಮಗಳ, ಕ್ಷಮಿಸ್ಬಿಡುವ. ಇರಲಿ ಬಿಡಪ್ಪ, ಏನು ಮಾಡೋಕ್ಕಾಗ್ತದೆ? ನಿಮಗೆ ನಾನು ಹೇಳಬೇಕಾಗಿತ್ತು, ಹೇಳಿದ್ರೆ ನಾನು ಹಿಂಗೆ ಮಾಡಿರೋದಕ್ಕೆ ನಿಮಗೂ ಹಂಗೆ ಅನಿಸ್ತತಿ. ಸರಿಯಪ್ಪ, ನಡಿ ಹೋಗೋಣ. ಆತ್ ಮಗಳ, ಅಲ್ಲೊಂದು ಸ್ವಲ್ಪ ಸಿಟ್ಟು ಮಾಡ್ತಾನೋ, ಅದನ್ನ ಸಹಿಸ್ಕೊ. ಹಾಂ ಸರಿಯಪ್ಪ. ನೀನು ಹಿಂಗೆ ಮಾಡಬಾರ್ದಾಗಿತ್ತು ರವಿ. ಅದು ಹೋಗಿ ಹೋಗಿ ಈ ಮನೆಗೆ ಆಗದಿರುವಂಥ ಆ ರಮೇಶ್ ಅವ್ರ ಮಗಳನ್ನ ನೀನು ಮದುವೆಯಾಗಿ ಬಂದಿದ್ದಿ. ಯಾಕೆ ಹಿಂಗೆ ಮಾಡಿದಿ? ನಿನಗೆ ಗೊತ್ತಿಲ್ಲ ಏನೆಲ್ಲ ಆಗೈತಿ, ಏನೆಲ್ಲ ಬಿಟ್ಟೈತಿ ಮೊದಲು ಅಂತೇಳಿ. ನಿನಗೆ ಈ ಊರಾಗ ಯಾರು ಸಿಗಲಿಲ್ಲೇನೋ, ಹೋಗಿ ಹೋಗಿ ಆ ರಮೇಶನ ಮಗಳ ಸಿಕ್ಕಳೇನ? ಹೌದು ರವಿ. ಅಲ್ಲ, ಎಲ್ಲರನ್ನೂ ಬಿಟ್ಟು ಆಕಿನ ಯಾಕೋ ಮದುವೆಯಾಗಿ ಬಂದು, ಅದು ನಿನಗಿಂತ ದೊಡ್ಡಕ್ಕೆ ಬೇರೆ. ಅಲ್ಲ, ನಿನಗೇನು ಅನ್ಸತ್ತಿಲ್ಲೇನ? ನೀ ಹೇಳಿದ ಮ್ಯಾಲ ನಾನು ಸುಮ್ಮನೆ ಆಗಾಕತ್ತಾನ ಏನ? ಇಲ್ಲ ಅಂದಿದ್ರ ಈ ಚಾಕೋ ತಗೊಂಡು ನಿನಗೂ ಚುಚ್ಚಿ ಅವನಿಗೂ ಚುಚ್ಚಿ ಇಲ್ಲಿಂದ ಹೊಂಟೋಗ್ಬೇಕಾಗಿತ್ತ. ಹಾಂ, ಕಮಲವ್ವಕ್ಕನ ಮಗ ಅವ ಅಂತ ಕೆಸ ನೀ ಹೇಳಿದಕ್ಕೆ ನಾ ಸುಮ್ಮನೆ ಆಗ್ಯಾನ. ಕಮಲವ್ವಕ್ಕ ಅಂದ್ರೆ ನನಗೆ ಅಕ್ಕ ಇದ್ದಂಗಾಕಿ, ನನ್ನ ದೇವತೆ ಇದ್ದಂಗಾಕಿ. ನನಗೆ ಎಷ್ಟೆಲ್ಲ ಸಹಾಯ ಮಾಡ್ಯಾಳಕಿ. ಆಕಿನಂತ ಅಕ್ಕ ಸಿಗ್ಬೇಕಾರೆ ಪುಣ್ಯ ಮಾಡಿ ನನ್ನ ಹೆಂಡತಿಗೆ ಸಹಾಯ ಮಾಡ್ಯಾಳಕಿ. ಹಾಂ, ನನ್ನ ಮಗಳಿಗೆ ಸಹಾಯ ಮಾಡ್ಯಾಳ. ಅದಕ್ಕಾಗಿ ನೀನು ಅವ್ರ ಮಗನ ಮದುವೆ ಆಗಿದೆ ಅಂತ ಸುಮ್ಮನೆ ಬಿಡಾಕತ್ತಾನ. ಅದ ಇಲ್ಲಿರು ಬೇರೆ ಯಾರ ಅವ್ರನ್ನ ಮದುವೆ ಆಗಿದ್ದಿ ಅಂದ್ರೆ ನಾನು ಸುಮ್ಮನೆ ಇರ್ತಿರ್ಕಿಲ್ಲ, ಸವ್ವಿನ ಸುಮ್ಮನೆ ಇರ್ತಿರ್ಕಿಲ್ಲ. ನೋಡ್ಕೊಂಬಲವಕ್ಕ, ಆಗೋದಾಗೈತಿ, ಏನು ಮಾಡೋಕ್ಕಾಗಂಗಿಲ್ಲ. ನಾನು ನಿನ್ನ ಭಾಳ ನಂಬೇನಿ. ನನ್ನ ಮಗಳನ್ನ ನಿನ್ನ ಮನೆ ಒಳಗೆ ಸೇರಿಸ್ಕೊ. ಅಲ್ಲಿಂದ ಕೋಪದಾಗ ಬನ್ನಿ, ಆದ್ರೆ ಅವನು ನಿನ್ನ ಮಗ ಅಂಥೇಳಿ ನಾನು ಒಪ್ಕೊನಿ. ಯಾಕಂದ್ರೆ ನೀನು ಹೆಂಗೆ ದೇವತೆ ಹೆಂಗದೆಯೋ ನಿನ್ನ ಮಗನ ಹಂಗೆ ಇರ್ತಾನೆ ಅನ್ಕೊಂಡ ನಾನು ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗಕತ್ತೇನೆ. ನನ್ನ ಮಗಳು ಏನಾಯ್ತು ನಿನ್ನ ಜವಾಬ್ದಾರಿ. ನೀನೇ ಮುಂದೆ ನನ್ನ ಮಗಳನ್ನ ನೋಡ್ಕೋಬೇಕು ಕಮಲವಕ್ಕ. ನಿನಗೆ ನನ್ನ ಮಗಳನ್ನ ಒಪ್ಪಿಸಿ ನಾನು ಹೋಗಾಕತ್ತೇನೆ. ಇಲ್ಲಿ ಏನೋ ಆಕಿಗೆ ಯಾರು ಆಕಿ ಮೇಲೆ ಸಿಟ್ಟು ಮಾಡ್ದಂಗೆ, ಆಕಿನ ಏನೋ ದ್ವೇಷ ಮಾಡ್ದಂಗೆ ನೀನೇ ನೋಡ್ಕೋಬೇಕು ಕಮಲವಕ್ಕ. ನೀನೇನು ಹೇಳಕತ್ತೀಯಪ್ಪ, ಆದ್ರೆ ನನಗೆ ಎಷ್ಟು ಮನಸ್ಸಿಗೆ ಆಘಾತಾಗಿದ್ದು ಗೊತ್ತೇನ? ನಿನ್ನ ಮಗಳ ದೊಡ್ಡಾಕಿ ಆದ್ರೂ ನನ್ನ ಮಗ ಮದುವೆ ಮಾಡ್ಕೊಂಡು ಬಂದಾನ. ಹಾಂ, ಏನು ಮಾಡಲಿ ಹೇಳಿ? ನಾನು ಹೆಂಗಿರಬೇಕು, ಏನು ಮಾಡಬೇಕು, ಏನೇನೋ ಆಸೆಗಳು ಕಂತುಗಳು ಎಲ್ಲ ಇಟ್ಕೊಂಡವು. ಮಕ್ಕಳು ಮದುವೆ ಅದ ಮನ್ಯಾಗ. ಹಾಂ, ಅಂತಂದ್ರಾಗ ಇವ್ನು ಇಂಥದ್ದು ಮಾಡ್ಕೊಂಡು ಬಂದಾನು. ನನಗೆ ಏನು ಮಾಡ್ಬೇಕಂತ ಯೋಚನೆ ಆಗಲ್ತ. ಒಂದು ಮಾತು ಹೇಳಿ ಕಿಡಿ ಮದುವೆ ಆಗಿದ್ರಿ ಅಂತ ದಾಡಿ ಹೋಗಿಗೆ ನೋಡ್ಕೊಬಲವಕ್ಕ, ಇನ್ನು ಏನು ಮಾಡೋಕ್ಕಾಗಂಗಿಲ್ಲ. ಮದುವೆ ಆಗೈತಿ. ಹಾಂ, ಎಲ್ಲ ಆಗೈತಿ, ಎಲ್ಲ ಮುಗಿದೈತಿ, ಎಲ್ಲ ಆಗಿ ಹೋಗೈತಿ. ಇನ್ನು ನಾವು ಇದನ್ನು ಮಾಡೋದು ಸರಿ ಅನ್ಸಂಗಿಲ್ಲ. ಅದಕ್ಕಾಗಿ ನೀನು ನನ್ನ ಮಗಳನ್ನ ಒಪ್ಕೋತಿ ಅಂತ ಅಂದ್ಕೊಂಡೀನಿ. ನೀನು ನನ್ನ ಮಗಳನ್ನ ಚಲೋ ನೋಡ್ಕೋತಿ ಅಂತ ನಿನ್ನ ಮ್ಯಾಲೆ ಭಾರ ಹಾಕಿ ನಾನು ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೊಂಟೇನಿ. ಇನ್ನು ಮ್ಯಾಗಲ್ಲ ನನ್ನ ಮಗಳು ಏನೇ ಇದ್ರು ನೀನು ಜವಾಬ್ದಾರಿ ಅಂತ ಹೇಳಿ ನಾನು ಇಲ್ಲಿಂದ ಹೊಂಟೇನಿ ಕಮಲವಕ್ಕ. ನಾನು ಬರ್ತೇನೆ. ಹಳದವನ ಎಲ್ಲಿ ಹೊಂಟಿ? ಮಾಡೋದೆಲ್ಲ ಮಾಡಿ ಈಗ. ಓ ಕಮಲವಕ್ಕ, ನೀನು ದೇವತೆ ಕಮಲವಕ್ಕ, ಹಿಂಗೆಲ್ಲ ನಾಟಕ ಮಾಡ್ತೇನೆ? ನಿನ್ನ ಮಗಳು ಎಲ್ಲೇ ಬಿಟ್ಟು ಹೋಗಕ್ಕ? ನಿನ್ನ ಮಗಳನ್ನ ನಿಂಬಲ್ಲಿ ಕರ್ಕೊಂಡು ಹೋಗ. ನಮ್ಮ ಮನೆ ಒಳಗೆ ಸೇರ್ಸಂಗಿಲ್ಲ. ನಿನ್ನ ಮಗಳಂತ ಗೊತ್ತಾ ಮೊದಲ ಸೇರ್ಸತ್ತಿದ್ದು? ನಿನ್ನ ಮಗಳಂತ ಗೊತ್ತಾಗೆ ಆಕೆ ನಮ್ಮ ಮನೆ ಒಳಗೆ ಕಾಲಿಡಕ್ಕೆ ಬಿಡೋದಿಲ್ಲ. ಇಲ್ಲಿಂದ ಮೊದಲ ಕರ್ಕೊಂಡು ಹೋಗಿನ. ಮುದೇಕಿ, ನಿಂದು ಎಷ್ಟೈತಿ ಅಷ್ಟ ನೋಡ್ಕೋ. ನೋಡು, ನನ್ನ ಮಗಳಿಗೆ ನೀನು ಏನಾರ ತೊಂದರೆ ಕೊಟ್ಟಿದ್ದೆ ನನಗೆ ಗೊತ್ತಾಗಬೇಕು. ಈ ಚಾಕ ತಗೊಂಡು ಕಚ್ಚ 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 ಚುಚ್ಚಿ ನಿನ್ನ ಕೊಂದು ಬಿಡ್ತಾನೆ. ನೆನಪಿಟ್ಕೋ, ಜೈಲಿಗೆ ಹೋದ್ರು ನಾನು ಯೋಚನೆ ಮಾಡಂಗಿಲ್ಲ. ಹಾಂ, ಹೆಂಗೆ ಚುಚ್ತಾನಂತ ತೋರಿಸ್ಲಿಲ್ಲ, ಚುಚ್ಚಿ ನೋಡ್ಬೇಕಿದ್ರೆ. ಅಯ್ಯೋ ವಾ, ಚುಚ್ಚಾತನ್ರೇ. ನೋಡು ರಮೇಶನ, ಇಲ್ಲಿಂದ ನೀನು ಸುಮ್ಮನೆ ಹೋಗ. ನಾನು ನಿನ್ನ ಮಗಳನ್ನ ಮನೆಯೊಳಗೆ ಸೇರಿಸ್ಕೊತಾನೆ ಅಂತ ಹೇಳಿದ್ದೇನೆ. ಆದರೆ ನೀನು ಈ ರೀತಿ ಎಲ್ಲ ಸುಮ್ಮನೆ ಅಂಜಿಕೆ ತೋರಿಸೋದು ಮಾಡೋದು ನನಗೆ ಯಾಕೋ ಸರಿ ಹೋಗಂಗಿಲ್ಲ. ಇವಾಗ ನಾವೆಲ್ಲ ಚಲೋನ ಅದೇವಿ, ಮತ್ತು ನನ್ನ ಮಗಳ ಮದುವೆ ಬೇರೆ ಐತಿ ಕಾಲಾಗ. ನೀವೆಲ್ಲ ಈ ರೀತಿ ಮಾಡೋದು ನನಗೆ ಯಾಕೋ ಇಷ್ಟ ಆಗತ್ತಿಲ್ಲ. ಅದಕ್ಕೆ ನೀವು ಇಲ್ಲಿಂದ ಹೋಗ್ರಿ. ಸರಿ ಕಮಲವಕ್ಕ, ನೀ ಹೇಳತ್ತಿ ಅಂತ ನಾನು ಇಲ್ಲಿಂದ ಹೋಗಾಕತ್ತನೋ. ನಾನು ಮತ್ತೆ ಸಿಗ್ತೇನೆ ನಿಮಗೆ. ಬರ್ತೇನೆ ನಾನು. ಸರಿ ಆಯಿತು, ಹೋಗ್ರಿ ಅಣ್ಣ. ಕಮಲವ್ವ ಒಂದು ಸರಿ ಜೀವ ಬಂದಂಗಾತ. ಹಾಳಾದಾಕಿ, ಈ ಮನೆ ಹಾಳಾಕಿ, ಈಕಿನ ಮನೆ ಒಳಗೆ ಸೇರಿಸೋದು ಬೇಡ. ಈಕಿ ಬೇಡ ನಮ್ಮ ಮನೆಗೆ. ಈಕಿ ಅವನ ಮಗಳು ಅಂತ ನನಗೆ ಗೊತ್ತಾಗನ. ಈಕೆ ಮನೆ ಒಳಗೆ ಸೇರಿಸೋದು ನನಗೆ ಒಪ್ಪಿಗೆನೇ ಇಲ್ಲ. ಹೌದಕ್ಕ, ನನಗೂ ಯಾಕೋ ಇಷ್ಟನ ಆಗಬಾರ್ದು ಈಕೆ ನನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದು. ಅಯ್ಯೋ, ಏನು ಮಾಡೋಕ್ಕಾಗಂಗೆ ಇಲ್ಲ. ಈಗ ಮದುವೆ ಆಗೈತಿ, ಮನೆಯೊಳಗೆ ಸೇರಿಸ್ಕೊಂಬಿಡ್ರಿ. ಮತ್ತಿನ್ನೇನು ಮಾಡೋಕ್ಕಾಕತಿ? ರಾಜಿ, ಆಕೆ ಯಾರಂತ ನಿನಗೆ ಗೊತ್ತೇನ? ಹಾಂ, ಯಾರಂತ ಗೊತ್ತೇನ? ರಮೇಶನ ಮಗಳದಾಳಾಕಿ. ನಾನು ಅಲ್ಲಿಂದ ಎಲ್ಲ ನೋಡಿದೆನು, ಆದ್ರೆ ಸುಮ್ಮನೆ ಇದ್ನಿ ಅಷ್ಟೇ. ನಾನು ಬಂದರೆ ಸುಮ್ಮನೆ ದೊಡ್ಡ ಜಗಳ ಆಕತ್ತಂತೇಳಿ ನಾನು ಅಲ್ಲೇ ಇದ್ನಿ. ಮತ್ತು ಇನ್ನೇನು ಮಾಡಕ್ಕೆ ಬರ್ತದೆ ಹೇಳು? ಮದುವೆ ಆದ್ಮ್ಯಾಗ ತಾಳಿಕಿತ ಎಸೆಯಾಗಿ ಬರ್ತತೇನ? ಮದುವೆ ಆದ್ಮ್ಯಾಗ ಎಂಥವ್ರು ಇರಲಿ ಮನೆಯೊಳಗೆ ಸೇರಿಸ್ಕೋಬೇಕಾ? ಮತ್ತೇನು ಮಾಡೋಕ್ಕಾಕತಿ? ನೀನೇ ಯೋಚನೆ ಮಾಡು. ಹೌದು ಬಿಡ್ರಾಜಿ ಅಕ್ಕ, ನೀ ಹೇಳೋದು ಕರ್ನೆ ಐತಿ. ಸೆಟ್ನ್ಯಾಗ ರಾಜ ಅಂದ್ಬಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದ್ರಿ? ಎಲ್ಲ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರಕತ್ತಾವು, ನಿಮ್ಗೆ ಇಷ್ಟ ಆಗತ್ತಾವ ಅಂತ ಅನ್ಕೊಂಡಿನಿ.
ಹಳ್ಳಿ ರೈತರ ಬಡ ಜೀವನದ ಕತೆ ಪಾರ್ಟ್ 2 ಬರ್ತಾ ಐತಿ ಇದು. ಸೊ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ಇನ್ನೂ ಮುಂದೆ ಭಾಳ ಟ್ವಿಸ್ಟ್ ಐತಿ. ನಿಮಗೆ ಅನಿಸ್ಬೋದು ಈ ಸೀರಿಯಲ್ ಹಿಂಗೆ ಓಡಾಕತ್ತೈತಿ ಅಂತ, ಆ ರೀತಿ ಒಂದು ಟ್ವಿಸ್ಟ್ ಐತಿ. ನೀವು ನೋಡ್ಬೋದು ಕೂಡ. ನೀವು ಅಂತೀರಿ ಕತೆ ಭಾಳ ಚಂದ ಬರತ್ತೆ ಅಂತೇಳಿ. ಆ ರೀತಿ ಒಂದು ಕತೆ ಐತಿ. ಎಲ್ಲರೂ ಮಿಸ್ ಮಾಡಿದೆ ನೋಡ್ರಿ. ವ್ಯೂಸ್ ಜಾಸ್ತಿ ಬರಲಿ, ತುಂಬಾ ಕಮ್ಮಿ ವ್ಯೂಸ್ ಬರಕತ್ತಾವೆ. ಏನಿಲ್ಲ ಅಂದರೂ ಒಂದು 2,000 ಆದರೂ ವ್ಯೂಸ್ ಬರಬೇಕು ಅಂತ ಅನ್ಕೋತೀನಿ. 1,000 ಮೇಲೆ ಹೋಗ್ತಾನೆ ಇಲ್ಲ. ಸೊ ಅದಕ್ಕೆ ಬೇಜಾರು, ಅದು ಬಿಟ್ಟರೆ ಬೇಜಾರೇನಿಲ್ಲ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ನಿನ್ನ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿ ಇಲ್ಲದ ತವರೂರು ಕೂಡ ಬರತ್ತೆ. ಅದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಬರಕತ್ತೈತಿ ಇವಾಗ. ಅದನ್ನು ಕೂಡ ನೋಡಿರಿ. ಅದು ಇವಾಗ 100 ಎಪಿಸೋಡ್ ಕಂಪ್ಲೀಟ್ ಆಗೈತಿ. ಅಂದರೆ ಎಷ್ಟು ಜನ ನೋಡ್ತಾ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸೊ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.